ಕೆಲವೊಮ್ಮೆ ಅಬ್ಸರ್ವ್ ಮಾಡಿದ್ದೀರಾ, ನಮಗೆ ನಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾವು ನಮ್ಮ ಮನಸ್ಸಲ್ಲಿ ಡೀಪಾಗಿ ಆ ಫೀಲಿಂಗ್ನ ಅಥವಾ ಒಂದು ಎಮೋಷನ್ನ ಫೀಲ್ ಮಾಡ್ತಾ ಇದ್ರೂ ಅದನ್ನು ಒಂದು ವರ್ಡ್ ಆಗಿ ಹಾಕಿ ಯಾರಿಗಾದ್ರೂ ಹೇಳ್ಕೊಬೇಕು ಅಂದರೆ, ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಅಂದರೆ ತುಂಬಾ ಕಷ್ಟಪಡ್ತೀವಿ. ಯಾಕೆ ಹಿಂಗಾಗತ್ತೆ? ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಗನೋರಾ ಮೀಡಿಯಾ ಕ್ಲಬ್ಬಿನ ಕಿವಿ ಮಾತು. ನಾನು ನಿಮ್ಮ ಅಭಿ. ನಾನಾಗಲೇ ಹೇಳ್ತಾ ಇದ್ದಂಗೆ, ನಾವು ಕೆಲವೊಂದು ಫೀಲಿಂಗ್ಸ್ನ ತುಂಬಾ ಡೀಪಾಗಿ ಫೀಲ್ ಮಾಡ್ತಾ ಇರ್ತೀವಿ. ಇದನ್ನು ಯಾರ ಹತ್ರ ಆದರೂ ಹೇಳ್ಕೊಬೇಕು, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಅಂತ ಅನ್ಕೊತಾ ಇರ್ತೀವಿ. ಮೈಂಡಲ್ಲಿ ಈ ಒಂದು ಥಾಟ್ ತುಂಬ ರಿಪೀಟೆಡ್ ಆಗಿ ಓಡ್ತಾ ಇರುತ್ತೆ. ಆದರೆ ಯಾರ ಹತ್ರ ಆದರೂ ಹೇಳ್ಕೊಬೇಕು ಅನ್ನೋ ಮೂಮೆಂಟ್ ಬಂದಾಗ ನಮಗೆ ಏನು ಹೇಳೋದಕ್ಕಾಗಲ್ಲ. ಇಲ್ಲ, ಎಲ್ಲ ಸರಿಯಾಗಿದೆ, ಪರವಾಗಿಲ್ಲ ಅಂತಾನೆ ಹೇಳ್ಕೊಂಡಿರ್ತೀವಿ. ನಿಜವಾಗ್ಲೂ ಎಲ್ಲ ಸರಿಯಾಗಿದ್ದರೆ ನಾವು ಏನಕ್ಕೆ ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ಕೊತೀವಿ. ಅದೇ ನಾವು ಒಬ್ಬರೇ ಇದ್ದಾಗ ನಮ್ಮ ತಲೆ ಈ ವಿಷಯನ ರಿಪೀಟೆಡ್ ಆಗೇ ಕೊಡ್ತಾ ಇರುತ್ತೆ. ನಮ್ಮ ತಲೆ ಕೊಡೋ ಈ ಒಂದು ವಿಷಯನ ನಾವು ನಮ್ಮ ಬಾಯಿಂದ ಅದನ್ನು ಒಂದು ಪ್ರಾಪರ್ ವರ್ಡ್ ಆಗಿ ಹಾಕಿ ಇದನ್ನು ಯಾವ ಥರ ಹೇಳೋದು, ಹೇಗೆ ಎಕ್ಸ್ಪ್ಲೇನ್ ಮಾಡೋದು, ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದೇ ಗೊತ್ತಾಗ್ದಿರ ತುಂಬ ಯೋಚನೆಯಲ್ಲೇ ಇರ್ತೀವಿ. ಇದೇಗಿದೆ ಗೊತ್ತಾ? ಜಸ್ಟ್ ಇಮ್ಯಾಜಿನ್, ನಮ್ಮ ಮೈಂಡಲ್ಲಿ ಒಂದು ಸಾಂಗ್ ಇದೆ, ಆದರೆ ಅದನ್ನು ನಮಗೆ ಪ್ಲೇ ಮಾಡೋದಕ್ಕೆ ಬರ್ತಿಲ್ಲ. ಅದರಲ್ಲಿ ಏನು ಎಮೋಷನ್ಸ್ ಇದೆ ಅದೆಲ್ಲ ನಮಗೆ ಫೀಲ್ ಆಗ್ತಿದೆ ಒಳಗೆ, ಅಂದರೆ ನಮ್ಮ ಮೈಂಡಲ್ಲಿ ಅದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಆದರೆ ಹೊರಗಡೆ ಬಂದಾಗ ಅದು ಸರಿಯಾಗಿರಲ್ಲ. ಜಾಸ್ತಿ ಟ್ರೈ ಮಾಡಿದಷ್ಟು ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ನಮಗೆ ಆಗ್ತಾ ಇರೋಂಥ ಫೀಲಿಂಗ್ ಫೇಕ್ ಅಲ್ಲ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳೋದಕ್ಕೆ ಪದಗಳು ಸಿಗ್ತಿಲ್ಲ ಅಂತ ಅಷ್ಟೇ. ಯಾಕೆ ಹೀಗಾಗುತ್ತೆ ಗೊತ್ತಾ? ನಾವು ಏನಾದರೂ ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಅಂದಾಗ ನಮ್ಮ ತಲೆಯಲ್ಲಿ ಆ ಥಾಟ್ಸ್ ಜೊತೆ ಬರೋವಂಥ ವಿಷಯನೇ ಭಯ. ಯಾರಾದರೂ ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರ ಅಂತ ಬರೋ ಭಯ, ಅಥವಾ ನಾನು ಇದನ್ನೆಲ್ಲ ಹೇಳ್ಕೊಂಡ್ರೆ ನಾನು ತುಂಬ ವೀಕ್ ಆಗಿದ್ದೀನಿ ಅಂತ ಅನ್ಕೊತಾರ ಅನ್ನೋ ಭಯ, ಅಥವಾ ಇದನ್ನು ನಾವು ಹೇಳ್ಕೊಂಡ್ರೆ ಜನ ಇದನ್ನು ಹೇಗೆ ಅರ್ಥ ಮಾಡ್ಕೊತಾರೆ, ಇದು ಅರ್ಥ ಮಾಡ್ಕೊತಾರೋ ಇಲ್ವೋ ಅನ್ನೋವಂತಹ ಭಯ. ಮತ್ತು ಕೆಲವೊಮ್ಮೆ ಹೇಗಾಗತ್ತೆ ಗೊತ್ತಾ? ನಾವು ನಮ್ಮ ಫೀಲಿಂಗ್ನ ನಾವೇ ಕ್ಲಿಯರಾಗಿ ಅರ್ಥ ಮಾಡ್ಕೊಳಲ್ಲ. ಅದಕ್ಕೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳೋ ಬದಲು ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲೋ ಒಂದು ಕಡೆ ಅದನ್ನು ಮುಚ್ಚಿಡ್ತಿದ್ದೀವಿ ಅಂದರೆ ಅದನ್ನು ಕೇರ್ ಮಾಡ್ದಿರ ಬಿಡ್ತಿದ್ದೀವಿ ಅಂತ ಅಲ್ಲ. ಅದನ್ನು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಆ ಎಮೋಷನ್ನು, ಆ ಥಾಟು ಸೇಫ್ ಆಗಿರಲ್ಲ ಅಂತ ನಮಗೆ ಫೀಲ್ ಆಗ್ತಾ ಇರೋದ್ರಿಂದ. ಸೊ ನಿಮಗೆ ನಿಮ್ಮ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ಕೊಳೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ಕೆಲವೊಮ್ಮೆ ಕೆಲವೊಂದು ಎಮೋಷನ್ಸು ಪದಗಳಾಗಿ ಕೂತ್ಕೊಂಡು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಇವತ್ತಿನ ನನ್ನ ಸಣ್ಣ ಕಿವಿ ಮಾತೇನಪ್ಪ ಅಂದರೆ, ಸೈಲೆನ್ಸ್ ಅಂದರೆ ಯಾವಾಗಲೂ ಎಂಪ್ಟಿನೆಸ್ ಅಂತ ಅಲ್ಲ. ಕೆಲವೊಮ್ಮೆ ಸೈಲೆನ್ಸ್ ಅಂದರೆ ನಮ್ಮ ಮನಸ್ಸು ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಿದೆ ಅಂತ. ಮತ್ತು ಕೆಲವೊಮ್ಮೆ ಎಲ್ಲ ಫೀಲಿಂಗ್ಸ್ಗೂ ನಾವು ಪರ್ಫೆಕ್ಟಾಗಿ ಎಕ್ಸ್ಪ್ಲನೇಷನ್ ಕೊಡಲೇಬೇಕು, ಇದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಲೇಬೇಕು ಅಂತಲೂ ಏನಿಲ್ಲ. ಅದನ್ನು ನಾವು ಆನೆಸ್ಟಾಗಿ ಫೀಲ್ ಮಾಡಿದ್ರೆ ಅಷ್ಟೇ ಸಾಕು. ಇದುವರೆಗೂ ನೀವು ಕೇಳಿದ್ದು ಗನೋರಾ ಮೀಡಿಯಾ ಕ್ಲಬ್ಬಿನ ಕಿವಿ ಮಾತು. ಹೋಗೋದಕ್ಕೂ ಮುಂಚೆ ನಾನು ಯಾವಾಗಲೂ ಹೇಳೋ ಥರ, ಲೈಫು ತುಂಬಾ ಸಿಂಪಲ್ ಆಗಿದೆ ಕಣ್ರಿ. ಅದನ್ನು ನಾವೇ ತುಂಬ ಕಾಂಪ್ಲಿಕೇಟ್ ಮಾಡ್ಕೊತಾ ಇದ್ದೀವಿ. ಸೊ ಇರೋ ಈ ಒಂದು ಸಿಂಪಲ್ ಜೀವನನ ನಗ್ನಗ್ತಾ ಇನ್ನೊಬ್ಬರನ್ನ ನಗಿಸ್ತಾ ಖುಷಿಯಾಗಿರಿ ಅಂತ ಹೇಳ್ತಾ, ಸೈನಿಂಗ್ ಆಫ್, ನಿಮ್ಮ ಅಭಿ.